ಹೆಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಹಾಗೆ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. 2026ರಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ. ನೀವೇನೆಲ್ಲ ಕನಸುಗಳು ಕಂಡಿದ್ದೀರೋ ಅದೆಲ್ಲ ನನಸಾಗಲಿ. ಸೊ ಎಲ್ಲರಿಗೂ ಶುಭವಾಗಲಿ ಅಂತ ಹಾರೈಸ್ತೀನಿ. ಹಾಗೆ ಬೆಂಗಳೂರಿಗೆ ನಾನು ರಾಮೇಶ್ವರ ಮಧುರೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ನಲ್ಲ. ಸೊ ಬೆಂಗಳೂರಿಗೆ ಬಂದಿದ್ದೆ, ಅಣ್ಣನ ಮನೇಲಿ ಸ್ಟೇ ಆಗಿದ್ವಲ್ಲ. ಸೊ ಎಲ್ಲರೂ ಸೇರಿ ಹೋಗ್ತಾ ಇದ್ವಿ. ಹಾಗೆ ಅಮ್ಮ ಮತ್ತು ಅಣ್ಣ ಅಡ್ವಾನ್ಸಾಗಿ ಫಸ್ಟೇ ಹೋಗಿದ್ದರು. ಇಲ್ಲಿ ಮಾಲಿಗೆ ಬಂದ್ವಿ. ಅಣ್ಣಂಗೆ ಸ್ವಲ್ಪ ಬೌಲ್ಸ್ ಎಲ್ಲ ಬೇಕಿತ್ತಂತೆ, ಮೈಕ್ರೋವನಲ್ಲಿ ಇಡೋಕ್ಕೆ ಸ್ವಲ್ಪ ಬೌಲ್ಸ್ ಎಲ್ಲ ಬೇಕಿತ್ತು ಅಂತ ಅಂದರು. ಸರಿ ಆಯಿತು ಅಂತ ಹೇಳಿ ಅವ್ರ ಜೊತೆಗೆ ಬಂದೆ. ಸೊ ಅವ್ರ ಕೈ ಪೇನು ಇನ್ನೂ ಇದೆ, ಬೆಲ್ಟ್ ಮಾತ್ರ ತೆಗೆದಿದ್ದಾರೆ. ಆದರೆ ಜರ್ನಿ ಮಾಡುವಾಗ ಬೆಲ್ಟ್ ಹಾಕಲೇಬೇಕು ಅಂತ ಹೇಳಿದ್ದಾರೆ. ಇನ್ನು ಅಜ್ಜಿ ಕೆಲಸ, ಸೊ ಏನೂ ಮಾಡೋ ಹಾಗಿಲ್ಲ. ಸೊ ಕೇರ್ಫುಲ್ ಆಗಿರಿ ಅಂತ ಹೇಳಿದ್ದಾರೆ. ನೋಡಿ, ಮೈಕ್ರೋವೇವಲ್ಲಿ ಇಡೋಕ್ಕೆ ಬಂದಾಗೆಲ್ಲ ತೊಗೊಂಡು ಹೋಗ್ತಾರೆ. ಸೊ ನಾನು ಒಂದು ತೊಗೊಂಡೆ ಅಷ್ಟೇ. ನಮ್ಮ ಮನೇಲಿ 2 ಇದ್ದಾವೆ ಆಲ್ರೆಡಿ. ಅಣ್ಣ ಒಂದು 2-3 ತೊಗೊಂಡ್ರು. ಹಾಗೆ ಕ್ರಿಸ್ಮಸ್ ಸ್ಪೆಷಲ್ ಅಂತಂದರೆ ಬೆಂಗಳೂರಲ್ಲಿ ಎಲ್ಲ ಗಜ ಅಂತಿರುತ್ತೆ. ಕ್ರಿಸ್ಮಸ್ಸಿಂದ ಹಿಡಿದು ಹೊಸ ವರ್ಷ ಆಗೋ ತನಕ ಬೆಂಗಳೂರು ನೋಡಬೇಕು ಹಂಗಿರುತ್ತೆ. ಸೊ ನೋಡೋಕ್ಕೆ 2 ಕಣ್ಣು ಸಾಲೋದಿಲ್ಲ. ನಾವು ನ್ಯೂ ಇಯರ್ ತನಕ ಏನು ಇರೋಕ್ಕೆ ಆಗಲ್ಲ. ಕ್ರಿಸ್ಮಸ್ ಹಿಂದೆ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದರು, ಅಷ್ಟೇ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಇನ್ನೂ ಸುಮಾರು ವೀಡಿಯೋಸ್ ಮಾಡ್ಕೊಂಡಿರೋದು ಡಿಲೀಟ್ ಆಗಿಬಿಟ್ಟಿದೆ. ಆ ಡಿಲೀಟ್ ಮಾಡಲಿಕ್ಕೆ ಕಾರಣವೇ ನಾನು. ಯಾಕಪ್ಪ ಅಂತಂದರೆ ಫುಲ್ ಮೆಮೊರಿ ಫುಲ್ ಆಗಿಬಿಟ್ಟಿತ್ತು, ಎಲ್ಲೆಲ್ಲಿಂದನೂ ಓಪನ್ ಆಗ್ತಾ ಇರಲಿಲ್ಲ. ಸೊ ಏನೋ ಮಾಡೋಕ್ಕೆ ಹೋಗಿ ಸುಮಾರು ವೀಡಿಯೋಗಳೇ ಡಿಲೀಟ್ ಆಗಿಬಿಟ್ಟಿದ್ದಾವೆ. ಆಗ್ತಾಯಿದೆ ನನಗೆ ಫ್ರೆಂಡ್ಸ್. ಹಾಗೆ ಅಮ್ಮಂಗೆ ಸ್ನಾನ ಮಾಡಿದ ತಕ್ಷಣ ತುಪ್ಪದ ಬತ್ತಿ ಎಲ್ಲ ಮಾಡ್ತಾಯಿದ್ರು. ಬೇಜಾರಿಲ್ದಂಗೆ ಆ ಮನೆಯಲ್ಲೂ ಕೂಡ ಅಷ್ಟೇ ಮಾಡ್ತಾಯಿರ್ತಾರೆ. ಸ್ಟಾಕ್ ಇರಬೇಕು ಅವರಿಗೆ. ಡೈಲಿ ದೇವರಿಗೆ ಊದಿನ ಕಡ್ಡಿ ಬೆಳಗ್ಗೆ ತುಪ್ಪದ ದೀಪ ಎಲ್ಲ ಹಚ್ಚಬೇಕು. ಸೊ ಅತ್ತಿಗೆಗೂ ಕೂಡ ಮಾಡಿಕೊಡ್ತಾ ಇದ್ದಾರೆ. ಹಾಗೆ ನಮ್ಮ ಮನೆಯವ್ರಿಗೆ ಸ್ವೆಟರ್ ಅಂದರೆ ಜರ್ಕಿನು ಇಲ್ಲ ಸ್ವೆಟರ್ ನೋಡಬೇಕಿತ್ತು. ನಾನು ಕೂಡ ಒಂದು ಡ್ರೆಸ್ ತೊಗೊಳ್ಳೋಣ ಅಂತ ಹೇಳಿ, ಯಾಕಂದರೆ ಟ್ರಿಪ್ ಹೋಗ್ತಾ ಇದ್ದೀವಲ್ಲ, ಏನೋ ಒಂದು ಹೊಸ ತೊಗೊಂಡೋಗ್ಬೇಕು ಅಂತ ಆಸೆ. ಹಾಗಾಗಿ ನಮ್ಮ ಮನೆಯವ್ರಿಗೆ ಒಂದು ಟೀ ಶರ್ಟ್ ಬೇಕಿತ್ತು. ಆದರೆ ಆ ಟೀ ಶರ್ಟಿಗೆ ಜೇಬ್ ಇರಬೇಕು. ಸೊ ಜೇಬ್ ಇದ್ದರೆ ಅಷ್ಟೇ ಅವ್ರಿಗೆ ಇಷ್ಟ ಆಗುತ್ತೆ. ನೋಡ್ತಾ ಇದ್ವಿ. ನನಗೆ ಯಾವುದು ಡ್ರೆಸ್ಸಲ್ಲಿ ಇಷ್ಟ ಆಗಿಲ್ಲ. ಆಲ್ರೆಡಿ ನನ್ನ ಹತ್ರ 2 ಡ್ರೆಸ್ ತೊಗೊಂಬಂದಿದ್ದೀನಿ ಹೊಸದು. ಇನ್ನೊಂದು ತೊಗೊಳ್ಳೋಣ ಅಂತ ಹೇಳಿ ನೋಡಿದೆ, ಬಟ್ ಸಿಕ್ಕಿಲ್ಲ. ನನ್ನ ಸೈಜ್ ಇರಲಿಲ್ಲ. ಹಾಗೆ ಬೆಂಗಳೂರಿಗೆ ಹೋದರೆ ಮಾರ್ಕೆಟಿಗೆ ಹೋಗೋದು ಬರೋದು ಇದೇ ಆಗುತ್ತೆ. ಸೊ ಒಂದು 2 ದಿನಕ್ಕೆ ಹೋಗಿರ್ತೀವಲ್ಲ, ಏನೆಲ್ಲ ಬೇಕೋ ನಮಗೆ ಅಲ್ಲಿ ಏನೇನೋ ಸಿಗುತ್ತಲ್ಲ, ಸೊ ಎಲ್ಲ ತೊಗೊಂಡು ಬಂದುಬಿಡ್ತೀವಿ. ಇನ್ನು ಮತ್ತೆ ಸಂಜೆ ನಾವು ಬ್ಯಾಂಗ್ಳೂರಿಗೆ ಬಂದ್ವಿ. ನೈಟ್ ನಮಗೆ 9:30ಗೆ ರಾಮೇಶ್ವರಕ್ಕೆ ಬಸ್ ಇದೆ. ಸೊ ಹಾಗಾಗಿ ಶಾಪಿಂಗ್ ಎಲ್ಲ ಮಾಡಿದ್ವಿ. ಬಟ್ ಆದರೆ ಸಡನ್ನಾಗಿ ನನ್ನ ಸ್ಲಿಪ್ಪರ್ ಕಟ್ಟಾಗಿಬಿಟ್ಟಿದೆ. ಸೊ ಹಾಗಾಗಿ ಸ್ಲಿಪ್ಪರ್ ತೊಗೊಳ್ಳೋಣ ಅಂತ ಹೋಗ್ತಾ ಇದ್ದೀನಿ. ಅದೇನು ಸ್ಲಿಪ್ಪರ್ ಹಾಕ್ಕೊಂಡು ಬಂದಿದ್ದೆ, ತುಂಬ ಚೆನ್ನಾಗಿದ್ವು ಫ್ರೆಂಡ್ಸ್. ಬಟ್ ಕಟ್ಟಾಗಿಬಿಡ್ತು, ಗೊತ್ತಿಲ್ಲ ಯಾಕೋ ಅಂತ ಹೇಳಿ. ಮತ್ತು ಟ್ರಿಪ್ಪಿಗೆ ಹೋಗುವಾಗ ಸ್ಲಿಪ್ಪರಿಂದ ಎಲ್ಲ ಅಡಚಣೆ ಆಗಬಾರ್ದು, ಹಂಗಾಗಿ ಹೊಸ ಸ್ಲಿಪ್ಪರೇ ತೊಗೊಂಬಿಡು ಅಂತ ಹೇಳಿ ನಮ್ಮ ಮನೆಯವ್ರು ಕರ್ಕೊಂಬಂದರು. ಯಾವ್ದು ತೊಗೊಳ್ಳೋಣ ಅಂತ ಹೇಳಿ ನೋಡ್ತಾ ಇದ್ದೆ. ಇದು ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್, ನಂಗೆ ತುಂಬ ಇಷ್ಟ. ಸೊ ನಾವು ಸ್ಲಿಪ್ಪರ್ ತೊಗೊಳಕ್ಕೆ ಹೋದ್ವಿ, ಲೇಟ್ ಆಗಿಬಿಡ್ತು. ಫೋನ್ ಮೇಲೆ ಫೋನ್ ಬರ್ತಾಯಿತ್ತು, ಇನ್ನೇನು ಹೊರಡೋದು, ಎಲ್ಲಿದೆಯಾ ಅಂತ ಹೇಳಿ. ಮತ್ತು ಮನೆಗೆ ಬಂದ ತಕ್ಷಣ ಫ್ರೆಶ್ ಆಗಿ ರೆಡಿಯಾಗಿ. ಸೊ ಬೆಂಗಳೂರಲ್ಲಿ ಹೇಗೆ ಅಂತ ಅಂದರೆ, ನಮಗೆ 9 ಗಂಟೆ 9:30ಗೆ ಬಸ್ಸು ಇಲ್ಲ ಟ್ರೈನ್ ಇದೆ ಅಂತಂದರೆ ಸಂಜೆ ನಾವು 6:30ಗೆ ಬಿಡಬೇಕು. ಯಾಕಂದರೆ ತುಂಬ ಲಾಂಗು ಇರುತ್ತೆ. ಹಾಗೆ ಮುಖ್ಯವಾಗಿ ತುಂಬ ಟ್ರಾಫಿಕ್ ಫ್ರೆಂಡ್ಸ್. ಹಾಗಾಗಿ ನಾವು 6:30ಗೆ ಮನೆ ಬಿಡಬೇಕು ಅಂತ ಹೇಳಿದರು ಅಣ್ಣ. ಸರಿ ಆಯಿತು ಅಂತ ಹೇಳಿ ಎಲ್ಲರೂ ರೆಡಿಯಾಗಿದ್ದರು. ನಾವು ಬಂದು ಕೂಡ ರೆಡಿಯಾಗಿ ದೇವ್ರ ಮನೆಗೆ ನಮಸ್ಕಾರ ಮಾಡಿ ಇನ್ನೇನು ಹೊರಡ್ತಾ ಇದ್ದೀವಿ. ಸೊ ಎಲ್ಲರೂ ಹೋಗ್ತಾ ಇದ್ದೀವಿ. ಎಲ್ಲರೂ ಲಗೇಜೇ ಜಾಸ್ತಿ, ಒಬ್ಬೊಬ್ರದ್ದು 1-2 ಲಗೇಜು. ಚಳಿಗಾಲ ಬೇರೆ, ಸ್ವೆಟರು, ಬೆಡ್ಶೀಟು, ಅದು ಇದು ಬಟ್ಟೆ ಬರೆ 2 ದಿನಕ್ಕೆ ಹೋಗ್ತಾ ಇರೋದು. ಹಾಗೆ ನಮ್ಮ ಮನೆಯವ್ರಿಗೆ ಕಾಲು ಫ್ರ್ಯಾಕ್ಚರ್ ಆಗಿತ್ತು ಅಂತ ನಾವು ಇನ್ನೂ ತೋರಿಸಿರಲಿಲ್ಲ. ಬಾವು ಕಡಿಮೆನೇ ಆಗ್ತಾ ಇರಲಿಲ್ಲ. ಹಾಗಾಗಿ ನಮ್ಮ ಅದಕ್ಕೆ ಅದು ಪಟ್ಟಿ ಹಾಕಿಬಿಡೋಣ, ನೀನು ಮತ್ತೆ ಓಡಾಡೋನು ಅಂತ ಹೇಳಿ ಬಿಗಿಯಾಗಿ ಹಾಕಬೇಕು ಅಂತ ಹೇಳಿ ಅವರೇ ಹಾಕ್ತಾ ಇದ್ದಾರೆ. ಸೊ ಅವ್ರಿಗೆ ತುಂಬಾ ಪೇನ್ ಆಗ್ತಾಯಿದೆ. ಬಟ್ ನಾವು ಟ್ರಿಪ್ಪಿಗೆ ಹೋಗ್ತಾ ಇದ್ದೀವಲ್ಲ, ಹಾಗಾಗಿ ಹಾಸ್ಪಿಟಲಿಗೆ ತೋರಿಸಿಲ್ಲ. ಸೊ ಅಣ್ಣ ಕೂಡ ಬೈತಾಯಿದ್ರು, ತೋರಿಸ್ಕೊಂಬರೋದಲ್ವಾ ಅಂತ ಹೇಳಿ. ನಾವು 6:30-6:45ಗೆ ನಮ್ಮದು ಕ್ಯಾಬ್ ಬಂತು. ಸೊ ಬೆಂಗಳೂರು ಟ್ರಾಫಿಕ್ಕಿಂದ ನಾವು ಪಾರಾಗಿ ಹೋಗೋ ತನಕನೇ ಅಲ್ಲಿ ಸಾಕಾಗಿಬಿಟ್ಟಿರುತ್ತೆ ಫ್ರೆಂಡ್ಸ್. ಆ್ಯಕ್ಚುಲಿ 9:30ಗೆ ಬಸ್ ಇರೋದು.
ಸೊ ನಮ್ಮೂರಲ್ಲಿ ಅಂತ ಅಂದರೆ ಒಂದು 1/4 ಗಂಟೆ ಮುಂಚೆ, ಅರ್ಧ ಗಂಟೆ ಮುಂಚೆ ಆದರೆ ಹೋಗ್ಬಿಡ್ಬೋದು. ಇಲ್ಲಿ ಒಂದು 2 ಅವರ್ ಮುಂಚೆನೇ ಬಿಡಬೇಕು. ಹಾಗೆ ನಾವು ಬರೋಕ್ಕೂ ಬಸ್ ಬರೋಕ್ಕೂ ಒಂದೇ ಆಯಿತು. ಇನ್ನು ಅಣ್ಣ ಆಫೀಸ್ ಮುಗಿಸ್ಕೊಂಡು ಹಾಗೆ ಡೈರೆಕ್ಟ್ ಈ ಕಡೆನೇ ಬಂದಿರೋದು. ಸೊ ಅಣ್ಣನ ಫ್ರೆಂಡ್ಸ್ ಅಂದರೆ ಆಫೀಸ್ ಫ್ರೆಂಡ್ಸ್ ಎಲ್ಲರೂ ಒಟ್ಟಿಗೆ ಬಂದರು ಅವರು. ಸೊ ಇವ್ರ ಜೊತೆ ಹೋಗ್ತಾ ಇರೋದು ಫಸ್ಟ್ ಟೈಮು. ಯಾವಾಗಲೂ ಫ್ಯಾಮಿಲಿ ಜೊತೆನೇ ಹೋಗಿರೋದು. ಸೊ ಅಣ್ಣನ ಆಫೀಸ್ ಅವ್ರ ಜೊತೆಗೆ ಹೋಗ್ತಾ ಇರೋದು ಇದೇ ಫಸ್ಟ್ ಟೈಮು. ಹೇಗೋ ಏನು ಅಂತ ಹೇಳಿ ಹೋದೆ. ಸೊ ಹೇಗಿತ್ತು ಎಕ್ಸ್ಪೀರಿಯನ್ಸ್ ಅಂತ ಹೇಳಿ ಮುಂದಿನ ವೀಡಿಯೋದಲ್ಲೂ ಕೂಡ ಹೇಳ್ತೀನಿ. ಅವ್ರ ಜೊತೆಗೆ ಒಡನಾಟ ಹೇಗಿತ್ತು. ಹಾಗೆ ನಾವು ಊಟ ಮಾಡ್ಕೊಂಡು ಬಂದಿರಲಿಲ್ಲ, ಪಾರ್ಸಲ್ ಬಾಕ್ಸಲ್ಲಿ ತೊಗೊಂಡ್ಬಂದಿದ್ವಿ. ಸೊ ಬೇಗ ಹೋದರೆ ಅಲ್ಲೇ ಒಂದು ಸೈಡಲ್ಲಿ ಕುತ್ಕೊಂಡು ಊಟ ಮಾಡೋಣ ಅಂತ ಹೇಳಿ, ಬಟ್ ಅದು ಹಾಗೇ ಇಲ್ಲ ಫ್ರೆಂಡ್ಸ್. ಮತ್ತೆ ಸ್ವಲ್ಪ ಬಸ್ಸಲ್ಲೇ ತಿನ್ನಬೇಕಾಯಿತು. ಇನ್ನು ಸೊ ಸ್ಲೀಪರ್ ಅಂದರೆ ಕೆಳಗೆ ಮೇಲೆ ಎಲ್ಲ ಇರುತ್ತೆ. ಯಾರ್ಯಾರು ಎಲ್ಲೆಲ್ಲಿ ಅಂದರೆ ಅಮ್ಮ ಮತ್ತು ಅಣ್ಣನ ಕೈ ಇದು ಫ್ರ್ಯಾಕ್ಚರ್ ಆಗಿದೆ ಅಲ್ಲ, ಸೊ ಅಮ್ಮ ಕೆಳಗಡೆ ಮಲಗಿದ್ರು. ಸೊ ಮೇಲೆ ಹೋಗೋಕ್ಕೆ ಆಗೋರೆಲ್ಲ ಮೇಲೆ ಮಲಗ್ತಾಯಿದ್ರು. ಸೊ ಯಾರ್ಯಾರಿಗೆ ಹೆಂಗೆ ಅನುಕೂಲನೋ ಹಾಗೆ ಹೋಗಿ ಮಲಗ್ತಾಯಿದ್ರು. ಸಿಂಗಲ್ ಸೀಟ್ ಕೂಡ ಇತ್ತು, ಡಬಲ್ ಸೀಟ್ ಕೂಡ ಇತ್ತು. ಸೊ ಎಲ್ಲರೂ ಅಡ್ಜಸ್ಟ್ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಹಾಗೆ ಆ ಬಸ್ಸಲ್ಲಿ 17 ಜನ ನಮ್ಮವರೇ. ಸೊ ಎಲ್ಲರೂ ನಮ್ಮ ಟೀಮ್ನವರೇ, ಒಂದು ಸ್ವಲ್ಪ ಜನ ಅಷ್ಟೇ ಬೇರೆಯವ್ರು ಇದ್ದಿದ್ದು. ಇನ್ನು ಊಟ ಮಾಡಿರಲಿಲ್ಲಲ್ಲ, ಈ ಬಸ್ಸಲ್ಲಿ ತಿನ್ನಬಾರ್ದು ಅಂತೆ. ಸೊ ಅಣ್ಣನೂ ಕೂಡ ಹೇಳಿದ್ರು. ಮತ್ತು 6:30ಗೆ ತಿನ್ನೋಕ್ಕಾಗಲ್ಲ. ಸೊ ಹಾಗಾಗಿ ಬಸ್ಸಲ್ಲೇ ಬೇಗ ಸ್ವಲ್ಪ ತಿನ್ಕೊಂಡ್ವಿ ಫ್ರೆಂಡ್ಸ್. ಹಾಗೆ ಎಲ್ಲರೂ ಹತ್ಕೊಂಡು ಕೂತ್ಕೊಂಡ್ರು. ಬೇಗ ಮಲ್ಕೊಳ್ಳಿ ಅಂತ ಹೇಳಿ. ಸರಿ ಎಲ್ಲ ಮಲಗ್ತಾಯಿದ್ರು. ನನಗೆ ಬಿಗ್ ಬಾಸ್ ನೋಡೋದು ಹುಚ್ಚು. ಸೊ ಸ್ವಲ್ಪ ಕುತ್ಕೊಂಡು ಬಿಗ್ ಬಾಸ್ ನೋಡಿದೆ ಫ್ರೆಂಡ್ಸ್. ಇನ್ನು ಎಲ್ಲರೂ ಮಲ್ಕೊಂಡ್ಬಿಟ್ರು ಬೇಗ. ನಾನೇ ಸ್ವಲ್ಪ ಲೇಟಾಗಿ ಮಲ್ಕೊಂಡೆ. ಹಾಗೆ ನಮ್ಮ ಮನೆಯವರು ಮಲ್ಕೋ ಅಂತ ಹೇಳಿದರು. ಸರಿ ಆಯಿತು ಅಂತ ಹೇಳಿ ಬಿಗ್ ಬಾಸ್ ನೋಡಿ ಮಲ್ಕೊಳ್ಳೋದು ಬಂದೆ. ಎಲ್ಲರೂ ಮಲ್ಕಿದ್ದಾರೆ. ಸೊ ನಮ್ಮ ಮನೆಯವರು ಗುರ್ಕೆ ಹೊಡಿತಾ ಇದ್ದಾರೆ ಫ್ರೆಂಡ್ಸ್. ಇವಾಗ ನಾನು ಮಲ್ಕೋಬೇಕು. 11 ಗಂಟೆ ಆಗಿದೆ. ಸೊ ಮತ್ತೆ ನಾಳೆ ಬೆಳಗ್ಗೆ ರಾಮೇಶ್ ಮಧುರೆ. ಸೊ ಮಧುರೆಯಲ್ಲಿ ಸಿಗ್ತೀವಿ. ಎಲ್ರಿಗೂ ಗುಡ್ ನೈಟ್, ಬೈ ಬೈ, ಟೇಕ್ ಕೇರ್. ಇನ್ನು ನಾನು ಮಲಗಿದ್ದೆ 11:30. ಲೇಟಾಗಿ ಎದ್ದೇಳೋಣ ಅಂದ್ಕೊಂಡೆ, ಆದರೆ ಬೇಗನೆ ಎಚ್ಚರ ಆಯಿತು. ಸೊ ಎಚ್ಚರ ಆದ ತಕ್ಷಣ ನೋಡಿದೆ ಇನ್ನೂ ಬೆಳಕಾಗಿಲ್ಲ ಅಂತ ಅನ್ನಿಸ್ತು. ಹಾಗೆ ಇನ್ನೇನು ನಿದ್ದೆನೇ ಬಂದಿಲ್ಲ ಫ್ರೆಂಡ್ಸ್. ಬೆಳಗಿನ ಈ ಕ್ಲೈಮೇಟ್ ನೋಡೋಕ್ಕೆ ಎಷ್ಟು ಚೆಂದ ಇರುತ್ತೆ, ಫುಲ್ ಕಾಮಾಗಿ ಸೈಲೆಂಟಾಗಿ. ಸೊ ನಾವು ಚಳಿ ಅಂದ್ಕೊಂಡು ಬೆಡ್ಶೀಟು, ಶಾಲು, ಟೋಪಿ ಎಲ್ಲ ತೊಗೊಂಡ್ಬಂದಿದ್ವಿ. ಬಟ್ ಈ ಕಡೆ ಹೋಗ್ತಾ ನಮಗೆ ಅಷ್ಟು ಚಳಿನೇ ಅನಿಸಿಲ್ಲ. ಸೊ ಎಷ್ಟು ಚೆನ್ನಾಗಿದೆ. ಆದರೆ ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್, ನಾವು ಮಧುರೆಗೆ ಬಂದ್ವಿ. ಫಸ್ಟು ಮಧುರೆ ಮೀನಾಕ್ಷಿನ ನೋಡೋಕ್ಕೆ. ಆದರೆ ಮಧುರೆಯಲ್ಲಿ ಟೆಂಪಲ್ ಒಳಗಡೆ ಫೋನ್ ಅಲೋ ಇಲ್ಲ. ಏನಾದರೂ ಫುಡ್ಡು ತೊಗೊಂಡು ಹೋಗಬೇಕು ಅಂದರೆ ಫುಡ್ ಅಲೋ ಇಲ್ಲ. ಬ್ಯಾಟ್ರಿ ಚಾರ್ಜು, ಕಾಸ್ಮೆಟಿಕ್ಸು ಯಾವುದೂ ಅಲೋ ಇಲ್ಲ. ಹಾಗೆ ಸೀರೆ ಉಟ್ಕೊಂಡವರು ಓಕೆ, ಬಟ್ ಚೂಡಿದಾರ ಡ್ರೆಸ್ ಉಟ್ಕೊಂಡವರು ದುಪ್ಪಟ್ಟ ವೇಲ್ ಹಾಕ್ಕೊಂಡೇ ಹೋಗಬೇಕು. ಸೊ ಇಷ್ಟು ರೂಲ್ಸ್ ಇದೆ. ನೀವೇನಾದರೂ ಮಧುರೆಗೆ ಹೋಗಬೇಕು ಅಂತಂದರೆ ರೂಮಲ್ಲೇ ಕಾಸ್ಮೆಟಿಕ್ಸ್ ಐಟಮ್ಸ್ ಆಗಲಿ, ಫೋನ್ ಆಗಲಿ, ಚಾರ್ಜರ್ ಆಗಲಿ, ವಾಚ್ ಆಗಲಿ, ಏನಾದರೂ ಫುಡ್ಡು ಅಂದರೆ ಏನಾದರೂ ಸ್ನ್ಯಾಕ್ಸೇ ಏನೇ ಆಗಲಿ ಎಲ್ಲ ರೂಮಲ್ಲೇ ಇಟ್ಟು ಹೋಗಿ ಫ್ರೆಂಡ್ಸ್. ಇಲ್ಲಾಂದರೆ ಅಲ್ಲಿ ಅಲೋನೇ ಇಲ್ಲ. ಹಾಗೆ ದೇವಸ್ಥಾನಕ್ಕೆ ಹೋಗೋಕ್ಕೆ ಮುಂಚೆನೇ ನಾವು ಟಿಫನ್ ತಿನ್ಕೊಂಡು ಹೋಗ್ಬಿಡೋಣ ಅಂತ ಹೇಳಿ. ಯಾಕಂದರೆ ದರ್ಶನ ಎಷ್ಟೊತ್ತಿಗಾಗುತ್ತೋ ಏನೋ ಅಂದ್ಕೊಂಡು ಆ್ಯಕ್ಚುಲಿ ನಾವು ದರ್ಶನ ಮುಗಿಸ್ಕೊಂಡೇ ಟಿಫನ್ ತಿನ್ನಬೇಕು ಅಂತ ಅಂದ್ಕೊಂಡಿದ್ವಿ. ಬಟ್ ಎಲ್ಲರೂ ಎಷ್ಟೊತ್ತಾಗುತ್ತೋ, ತುಂಬ ರಶ್ ಇರುತ್ತೋ ಏನೋ ಅಂದ್ಕೊಂಡು ಇಲ್ಲಿ ಒಂದು ಹೋಟ್ಲಿಗೆ ಬಂದ್ವಿ. ಸೊ ಹೇಗಿರುತ್ತೆ ಏನು ಅಂತ ಗೊತ್ತಿಲ್ಲ, ಬಟ್ ಟೇಸ್ಟ್ ಮಾಡಾದ್ಮೇಲೆ ಗೊತ್ತಾಗೋದು. ಟೀ ಮಾತ್ರ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಟೀ ಕಾಫಿ ಸಖತ್ತಾಗಿತ್ತು. ಫೈನಲಿ ಯಾರ್ಯಾರಿಗೆ ಏನೇನು ಬೇಕು, ಪೊಂಗಲು, ದೋಸೆ, ಇಡ್ಲಿ ಅಷ್ಟು ಚೆನ್ನಾಗಿರಲಿಲ್ಲ. ಎಲ್ಲರೂ ಇಡ್ಲಿ ಬಿಟ್ಟು ಹೋಗ್ತಾಯಿದ್ರು. ಹಾಗಾಗಿ ದೋಸೆ ತೊಗೊಂಡ್ವಿ. ಸೊ ದೋಸೆ ಹೇಗಿರುತ್ತೋ ಅಂತ ಅಂದ್ಕೊಂಡ್ವಿ. ಪರವಾಗಿಲ್ಲ, ಒಂದು ರೇಂಜಲ್ಲಿ ತಿನ್ಬೋದು. ಸೊ ಚೆನ್ನಾಗಿತ್ತು. ಪೊಂಗಲು ಓಕೆ ಆಗಿತ್ತು ಫ್ರೆಂಡ್ಸ್. ಒಟ್ಟಿನಲ್ಲಿ ತಿಂಡಿ ಎಲ್ಲ ಮುಗಿಸ್ಕೊಂಡು ಟೀ ಮಾತ್ರ ತುಂಬ ಚೆನ್ನಾಗಿತ್ತು. ಸೊ ನಮ್ಮ ಮನೆಯವರು ಬೆಳಗ್ಗೆನೇ ಹೋಗಿ ಟೀ ಕುಡ್ಕೊಂಡು ಬಂದಿದ್ದರು. ಟೀ ಚೆನ್ನಾಗಿದೆ ಅಂತ ಹೇಳಿದ್ರು. ಅವರು ಒಂದು ಕಡೆ ಇಡ್ಲಿ ತಿಂದಿದ್ರು ಫಸ್ಟೇ, ಬಟ್ ಇಡ್ಲಿ ಅಷ್ಟು ಚೆನ್ನಾಗಿಲ್ಲ ಅಂತ ಅವರು ಕೂಡ ಹೇಳಿದರು. ಸೊ ಹಾಗಾಗಿ ನಾವು ಯಾರೂ ಇಡ್ಲಿ ತೊಗೊಂಡಿಲ್ಲ. ಸೊ ಆಂಬುಡೆ ಮಾಡಿದರು, ಚೆನ್ನಾಗಿತ್ತು. ಆಂಬುಡೆನೂ ಕೂಡ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಸೊ ಇನ್ನು ಎಲ್ಲರೂ ಡಿಫ್ರೆಂಟಾಗಿ ತೊಗೊಂಡಿದ್ದಾರೆ. ಹಾಗೆ ಪೊಂಗಲು ಕೂಡ ತೊಗೊಂಡಿದ್ರು. ಅದು ದಹಿ ವಡ ಅಂತ ಹೇಳಿ ಅದು ಕೂಡ ತೊಗೊಂಡಿದ್ರು. ಸೊ ಆಮೇಲೆ ನಾವು ದರ್ಶನಕ್ಕೆ ಹೋದ್ವಿ. ಎಲ್ಲ ಒಂದು ರೂಮಲ್ಲಿ ಲಾಕರಲ್ಲಿ ಫೋನು, ಚಾರ್ಜರು ಎಲ್ಲ ಇಸ್ಕೊಂಡ್ಬಿಟ್ರು.
ಸೊ ದೇವಸ್ಥಾನದ ಒಳಗಡೆ ಫೋಟೋಸು ವೀಡಿಯೋಸು ಏನು ತೆಗಿಯೋ ಹಾಗೆ ಇಲ್ಲ. ಸೊ ದರ್ಶನಕ್ಕೆ ಹೋದವರು ನಾವು 2 ಅವರ್ ನಿಂತ್ಕೊಂಡಿದ್ವಿ, ಅಷ್ಟು ಜನ ಸಂದಣಿ ಇತ್ತು. ಸೊ ಹೊರಗಡೆ ಬಂದು ನಮ್ಮ ಫೋನೆಲ್ಲ ಇಸ್ಕೊಂಡು ಒಂದು ಸ್ವಲ್ಪ ಫೋಟೋ ಅಷ್ಟೇ ಕ್ಲಿಕ್ ಮಾಡ್ಕೊಂಡ್ವಿ. ಸೊ ನಾನು ಎಷ್ಟೊಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೋದೆ ಫ್ರೆಂಡ್ಸ್, ಬಟ್ ವೀಡಿಯೋನೇ ಅಲೋ ಇಲ್ಲ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ತಪ್ಪದೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಆಗುತ್ತೆ. ಸೊ ಅಲ್ಲಿ ತನಕ ಓಕೆ, ಬಾಯ್ ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್.